ಕುಮಟಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿಗೊಂಡ ಹಿಂದಿ ಶಿಕ್ಷಕಿ ವೀಣಾ ಗಾಂವ್ಕರ್ ಅವರನ್ನ ಶಾಲಾ ಶಿಕ್ಷಕ ಸಿಬ್ಬಂದಿಗಳು ಆಪ್ತವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಸನ್ಮಾನವನ್ನು ಸ್ವೀಕರಿಸಿದ ವೀಣಾ ಗಾಂವ್ಕರ್ ಅವರು ಮಾತನಾಡಿ, ತನಗೆ ನಿವೃತ್ತಿಯಾಗುತ್ತಿರುವ ಕುರಿತಂತೆ ಎಳ್ಳಷ್ಟು ಬೇಸರವಿಲ್ಲವಾದರೂ ತನ್ನ ಪ್ರೀತಿಯ ಶಾಲೆಯನ್ನು ತೊರೆದು ಹೋಗುವುದು ಅತ್ಯಂತ ನೋವಿನ ವಿಷಯವಾಗಿದೆ ಎಂದು ಹೇಳುತ್ತಾ, ತನ್ನನ್ನು ಹಚ್ಚಿಕೊಂಡ ಮುಖ್ಯಾಧ್ಯಾಪಕರನ್ನು, ಶಿಕ್ಷಕ ಸಿಬ್ಬಂದಿಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಸ್ಮರಿಸಿ ಶ್ಲಾಘಿಸಿದರು. ವೀಣಾ ಗಾಂವ್ಕರ್ ಅವರ ಸಜ್ಜನಿಕೆಯ ಗುಣ ನಡತೆಗಳನ್ನು ಅವರ ಸಹೋದ್ಯೋಗಿಗಳಾದ ಸರಸ್ವತಿ ನಾಯಕ್, ಗೀತಾ ನಾಗೇಕರ್, ಕಮಲಾಬಾಯಿ ಭಾಗವತ್, ಚಂಪಾವತಿ ನಾಯ್ಕ್, ನಿವೃತ್ತ ಶಿಕ್ಷಕಿ ತಾರಾ ನಾಯ್ಕ್ ಅವರು ಪ್ರಶಂಸಿಸಿದರು. ಗಿಬ್ ಬಾಲಕರ ಪ್ರೌಢಶಾಲೆಯ ಬಾಪು ಸದ್ಭಾವನಾ ಪುರಸ್ಕಾರ ಪುರಸ್ಕೃತ ಹೆಸರಾಂತ ವಿಜ್ಞಾನ ಅಧ್ಯಾಪಕ ಶಿವಾನಂದ್ ಶ್ರೀಧರ್ ಪೈ ಅವರು ವೀಣಾ ಗಾಂವ್ಕರ್ ಅವರ ಹಿರಿತನದ ಮುತ್ಸದ್ದಿಕೆಯು ಶಿಕ್ಷಕರ ವಲಯಕ್ಕೆ ಮಾದರಿಯಾಗಿದೆ ಎಂದರು. ಶಾಲಾ ಮುಖ್ಯ ಅಧ್ಯಾಪಕ ಮಧುಕೇಶ್ವರ್ ನಾಯ್ಕ್ ಸಭಾಧ್ಯಕ್ಷತೆಯನ್ನು ವಹಿಸಿ, ವೀಣಾ ಗಾಂವ್ಕರ್ ಅವರು ತಮ್ಮ ಸರಳತೆ, ಉದಾರತೆ ಹಾಗೂ ಸಾತ್ವಿಕತೆಯಿಂದಾಗಿ ಶಾಲೆಗೆ ಸಲ್ಲಿಸಿದ ಸೇವೆಯು ಅನುಪಮವಾದುದು ಎಂದು ಅಭಿಪ್ರಾಯಿಸಿದರು. ಈ ವೇಳೆ ಶಿಕ್ಷಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿ, ಯಶೋಧ ಕೆಬಿ ಹಾಗೂ ವಿನಾಯಕ್ ಗಾಡಿ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.